ಈ ಒಂದು ಏಕಾದಶಿಯಲ್ಲಿ ಅಂದರೆ ಹಿಂದಿನ ದಿನ ದಶಮಿ, ಏಕಾದಶಿ ಮತ್ತು ದ್ವಾದಶಿ 3 ದಿನಗಳ ಆಚರಣೆಯೂ ಕೂಡ ಅದೇ ಮಹತ್ವವನ್ನು ಹೊಂದಿರುತ್ತಾ, ಅಥವಾ ಹೇಗೆ ನಾವು ಅದನ್ನು ಮಾಡಬೇಕಾಗತ್ತೆ ಮುಕ್ಕೋಟಿ ದ್ವಾದಶಿ? ಉತ್ತಮವಾದಂತಹ ಪ್ರಶ್ನೆಯನ್ನು ಕೇಳಿದ್ದೇವೆ. ದಶಮಿಯ ದಿನದಂದು ನಾವು ಎಲ್ಲರೂ ಸಿದ್ಧತೆಗಳನ್ನು ಮಾಡುವಂಥದ್ದು. ಪೂಜಾ ಕೈಂಕರ್ಯಗಳಿಗೆ ಸಿದ್ಧತೆಗೆ ನಮಗೆ ದಶಮಿ ತಿಥಿ ಬರುತ್ತೆ, ಏಕಾದಶಿ ಆಚರಣೆಗಳು ಬರುತ್ತೆ, ಮತ್ತು ದ್ವಾದಶಿ ಬಂದು ಅದನ್ನು ಸಮಾಪ್ತಿ ಎನ್ನುವಂಥದ್ದು ಬರುತ್ತೆ. ನಮಗೆ ಸಿದ್ಧತೆ, ಆಚರಣೆ ಮತ್ತು ಸಮಾಪ್ತಿ ಇವೆರಡನ್ನೂ ಮೂರನ್ನೂ ಸೇರಿದಾಗ ದಶಮಿ, ಏಕಾದಶಿ ಮತ್ತು ದ್ವಾದಶಿಗಳು ಬರುವಂಥದ್ದು. ನಾವು ಸಿದ್ಧತೆಗಳನ್ನು ಏನು ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ನಮ್ಮ ತಲೆಯಲ್ಲಿರುತ್ತೆ. ಈ ನಾಳೆ ದಿನ ಪೂಜೆ ಇದೆ ಅಂತ ಎಲ್ಲರೂ ಪ್ರತಿಯೊಂದು ಸಹ ನಾವು ಸಿದ್ಧತೆಗಳನ್ನು, ಮನೆ ಶುಚಿಯನ್ನು, ದೇವಾಲಯಗಳಲ್ಲಿ ನಮ್ಮ ಮನೆಯಲ್ಲಿರುವಂಥ ದೇವರ ಮನೆಯಲ್ಲಿ ಎಲ್ಲವೂ ಶುಭ್ರವಾಗಿರುವಂತಹ ವಾತಾವರಣಗಳನ್ನು ಎಲ್ಲವೂ ನಾವು ಸಿದ್ಧತೆಗಳನ್ನು ಮಾಡ್ಕೊಳ್ತಿರ್ತೀವಿ. ನಾಳೆ ದಿನ ಆರಂಭವಾಗುತ್ತೆ, ಇದಕ್ಕೆ ಏನೇನು ಬೇಕು ಎಲ್ಲವೂ ಸಿದ್ಧತೆಗಳನ್ನು ಮಾಡ್ಕೊಳ್ಳೋಣ ಸಿದ್ಧತೆ ಮಾಡ್ಕೊಳ್ಳುವಂಥದ್ದೇ ನಮಗೆ ದಶಮಿ ತಿಥಿ ಬರುತ್ತೆ. ಏಕಾದಶಿ ಆಚರಣೆಯನ್ನು ಮಾಡು ಅಂತ ಹೇಳುತ್ತೆ. ನೀನೆಲ್ಲೋ ಈ ಸಿದ್ಧತೆ ಮಾಡಿಕೊಂಡಲ್ಲ, ಈಗೆಲ್ಲವೂ ಆಚರಣೆಯನ್ನು ಮಾಡಿ ಭಗವಂತನ ಸ್ಮರಣೆಯಲ್ಲೇ ಹರಣವನ್ನು ಮಾಡಿ ಕಾಲಹರಣವನ್ನು ಮಾಡಬೇಕು. ನಾವು ಭಗವಂತನ ಸ್ಮರಣೆಯಲ್ಲಿ ಕಾಲಹರಣ ಮಾಡಬೇಕು, ಇದನ್ನು ಹೇಳುತ್ತೆ. ನಂತರ ಸಮಾಪ್ತಿಯನ್ನು ಮಾಡ್ಕೊಳ್ಳಿ. ದಶಮಿ ನಮಗೆ ದ್ವಾದಶಿಯ ದಿನದಂದು ಸಮಾಪ್ತಿ, ಮತ್ತು ಏಕಾದಶಿ ಎಲ್ಲ ಮುಗಿತು, ಉಪವಾಸವಿದ್ದೀವಿ. ಉಪವಾಸವಿದ್ದ ಮೇಲೆ ನಾವು ಭೋಜನಾದಿಗಳನ್ನು ಸ್ವೀಕರಿಸಿ ಭಗವಂತನಿಗೊಂದು ನೈವೇದ್ಯವನ್ನು ಮಾಡಿ ಭೋಜನಾದಿಗಳನ್ನು ಸ್ವೀಕರಿಸಿ ನಾವು ವ್ರತವನ್ನು ಸಮಾಪ್ತಿ ಮಾಡ್ತಿದ್ದೇನೆ. ಮತ್ತೆ ನಾವು ಬರುವಂಥದ್ದು ಮತ್ತೊಂದು ಏಕಾದಶಿ, ಶುಕ್ಲ ಪಕ್ಷ ಏಕಾದಶಿ ಮಾಡ್ತೀನೋ ನಾನು, ಅಥವಾ ಕೃಷ್ಣ ಪಕ್ಷ ಏಕಾದಶಿಯನ್ನು ಮಾಡ್ತೀನೋ. 2 ಏಕಾದಶಿ ಮಾಡಿದ್ರೆ ತುಂಬ ಒಳ್ಳೆಯದು. ಅಥವಾ ಆಗಲಿಲ್ಲ ಅಂತಂದರೆ ಒಂದು ಏಕಾದಶಿಯನ್ನಾದರೂ, ಅದರಲ್ಲೂ ಸಹ ಶುಕ್ಲ ಪಕ್ಷದ ಏಕಾದಶಿ ಅತ್ಯಂತ ಭಗವಂತನಿಗೆ ಪ್ರಿಯವಾದಂತಹ ಏಕಾದಶಿ. ಆದ್ದರಿಂದ ಎಲ್ಲ ದೇವಸ್ಥಾನಗಳಲ್ಲೂ ಸಹ, ಒಂದು ಕೃಷ್ಣನ ದೇವಸ್ಥಾನದಿಂದ, ರಾಮನ ದೇವಸ್ಥಾನದಿಂದ ಹಿಡಿದು ವೆಂಕಟೇಶ್ವರ ದೇವಸ್ಥಾನದಿಂದ ಹಿಡಿದು ಎಲ್ಲ ಕಡೆಯೂ ಸಹ ಏಕಾದಶಿ ಆಚರಣೆ ಅತ್ಯಂತ ವಿಶೇಷವಾಗಿರುತ್ತೆ.